ನೀವು ಹೆಂಗೆ ಬಂದ್ರಿ ಇದಕ್ಕೆ? ಯಾಕೆಂದರೆ ಹೆಣ್ಮಕ್ಳು ಯೂಶಲಿ ಡ್ರೈವಿಂಗ್ ಕೆಲಸಗಳು, ಕೊರಿಯರು ಈ ಥರದಕ್ಕೆಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಇಬ್ಬರು ದುಡಿದ್ರೆ ಜೀವನ ಇಲ್ಲ ಅಂದಿಲ್ಲ. ಕಷ್ಟದ ಕೆಲಸ ಅಲ್ವಾ? ಕಷ್ಟನೇ, ತುಂಬ ಕಷ್ಟ ಇದೆ ಮೇಡಮ್. ಆ ಕೆಲಸ ಲೇಡೀಸ್ ಮಾಡೋಕ್ಕಾಗಲ್ಲ. ಮತ್ತು ಯಾಕೆ ಇದಕ್ಕೆ ಬಂದ್ರಿ? ಎಜುಕೇಷನ್ ಇಲ್ಲ, ನಾನು ಬರೀ 5ನೇ ಕ್ಲಾಸ್ ಓದಿರೋದು. ಅಡ್ರೆಸ್ ಗೊತ್ತಿಲ್ಲ, ಲೊಕೇಶನ್ ಗೊತ್ತಿಲ್ಲ, ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಏನು ಗೊತ್ತಿಲ್ಲ. ಡೆಲಿವರಿ ಅಂತ ಅಂದ ತಕ್ಷಣವೇ ತುಂಬ ತಪ್ಪು ಕಲ್ಪನೆಗಳು ಒಂದಷ್ಟು ಇರುತ್ತೆ. ಇವು ಹುಡುಗರ ಜೊತೆ ಕೆಲಸ ಮಾಡ್ತಾಳೆ, ಸರಿ ಇದ್ದಾರ? ನಮ್ಮ ನಂಬರ್ ಇಟ್ಕೊಂಡು ನಮಗೆ ಸುಮ್ಮನೆ ಫೋನ್ ಮಾಡೋದು. 100 ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಎಷ್ಟು ಹೆಣ್ಮಕ್ಳಿದ್ದಾರೆ? ಇವಾಗ ನಾನು ಒಬ್ಬಳೇ ಇರೋದು, ಅಲ್ಲಿ ಯಾರು ಲೇಡಿ ಇಲ್ಲ, ನಾನು ಒಬ್ಬಳೇ. ಯಾರೋ ಹೆಣ್ಮಕ್ಳು ಹಂಗಿದ್ರೆ ಇವಾಗ ಇದನ್ನು ನೋಡಿ ಸೇರ್ಕೋಬೇಕು ಅಂತ ಇರೋರಿಗೆ ಮಾಡಲ್ಲ ಮೇಡಮ್. ಹೆದರಿಕೆಯನ್ನು ಮೆಟ್ಟಿ ನಿಲ್ಲೋದು ಹೇಗೆ ನಿಮ್ಮ ಅನುಭವದಲ್ಲಿ? ಏನು ಅಂದರೆ ಯಾಕೆ ಅನ್ನೋ ಥರ ಇರಬೇಕು. ಹಂಗೆ ಇದ್ದರೆ ಮಾತ್ರ ಎಲ್ಲಿ ಬೇಕಾದರೂ ಕೆಲಸ ಮಾಡಬೇಕು. ಈ ವೃತ್ತಿ ಜೀವನ ಕಲಿಸಿರೋ ದೊಡ್ಡ ಪಾಠ ಏನು, ಬಿಗ್ಗೆಸ್ಟ್ ಲೆಸನ್? ಕೊರಿಯರ್ ಲೈಫ್ ಅಲ್ಲ ಮೇಡಮ್, ಅಷ್ಟೇ. ಜೀವನ ಇಲ್ಲ ಆಯಿತು. ಫೋನ್ ಇರೋ ಜಾಗದಲ್ಲಿ ತರಕಾರಿ ಇತ್ತು, ಮತ್ತು ಇನ್ಯಾವುದೋ ನೋಡಿದ್ನಪ್ಪ, ಅದು ಯಾವುದೋ ತೆಗೆದ್ರೆ ಒಳಗಡೆ ಹಾವು ಇತ್ತು. ಅವನೆಲ್ಲೋ ಯಾವುದೋ ಜಾಗದಲ್ಲಿ ನಿಂದ್ರಿಸಿ ಹೋಗಿರ್ತಾರೆ ಮೇಡಮ್. ಅವನು ಎಲ್ಲ ಒಳಗಡೆ ಬಾಕ್ಸ್ ಒಳಗಡೆ ಗ್ಯಾಪಲ್ಲಿ ಸೇರ್ಕೊಂಡೈತೆ. ಅಯ್ಯೋ ಟಿ ವಿನ ಸೈಲೆಂಟ್ ಮಾಡೋರೆ. ಆಮೇಲೆ ಹಾವನ್ನೇ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಕಳ್ಸೋರೆ ಅಂತ ಹೇಳಿದ್ರು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.